ಅಂತೂ ಇಂತೂ ನಮ್ಮ ವೈಫ್ನ ಬೀಳ್ಕೊಡೆಗೆ ಸಮಾರಂಭ ಹತ್ರಕ್ಕೆ ಬಂತು. ಅಂದರೆ ಇಂಡಿಯಾ ಕಳಿಸ್ತಾ ಇದ್ದೀನಿ ರಿಟರ್ನು, ಏಕೆಂದರೆ ಬಂದಿರೋ ವೀಸಾ ಅವಧಿ ಮುಗ್ದಿರೋ ಕಾರಣದಿಂದ ಮತ್ತೆ ಕಳಿಸ್ತೀನಿ. ಮತ್ತೆ ಕರ್ಸ್ಕೊಳೋ ಪ್ಲಾನ್ ಇದೆ, ನೆಕ್ಸ್ಟ್ ಇಯರ್ ಕರೆಸ್ಕೊತೀನಿ. ಇವಾಗ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಪ್ರೈಸ್ ಎಲ್ಲ ಏನಿದೆ ಎಲ್ಲ ಹೇಳ್ತೀನಿ. ಈ ಶರ್ಫಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ. ಈ ಏರಿಯಾ ಏನಿದೆ ಇದೆಲ್ಲ ಫುಲ್ಲು ಟಿಕೆಟ್ ಬುಕ್ಕಿಂಗ್ ಅಂತಲೇ ಇರೋ ಏರಿಯಾ ಇದು. ಇದೇನು ಕಾಣಿಸ್ತಿದೆ ಇವೆಲ್ಲ ಟಿಕೆಟ್ ಬುಕ್ ಮಾಡೋ ಅಂಥ ಪ್ಲೇಸ್ಗಳು, ಜಾಗಗಳು ಇದೆಲ್ಲ ಏನು ಕಾಣಿಸ್ತಿದೆ ಇದೆಲ್ಲ ಫುಲ್ಲು. ಹಾಗಾಗಿ ನಮಗೊಬ್ರು ಗೊತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇನು ಕಾಣಿಸ್ತಿದೆ ಇಲ್ಲೇ ಗೊತ್ತಿರೋ ಇದೆ. ಆ್ಯಕ್ಚುಲಿ ನನ್ನ ವೈಫ್ನ ನೆಕ್ಸ್ಟ್ ಮಂತು ಕಳಿಸೋದು, ಹಾಗಾಗಿ ಒಂದು ತಿಂಗಳು ಮುಂಚೆನೇ ಬೇಗ ಟಿಕೆಟ್ ಬುಕ್ ಮಾಡೋದಂದರೆ ಟಿಕೆಟ್ ಪ್ರೈಸು ಕಡಿಮೆ ಬೀಳುತ್ತೆ. ಹಾಗಾಗಿ ಒಂದು ತಿಂಗಳು ಮುಂಚೆನೇ ಬಂದು ಟಿಕೆಟ್ ಬುಕ್ ಮಾಡಬೇಕು ಅಂತ ಬಂದಿದ್ದೀವಿ. ನೋಡೋಣ ಎಷ್ಟು ಪ್ರೈಸ್ ಇದೆ ಏನೋ ಅಂತ ಚೆಕ್ ಮಾಡ್ತಾ ಇದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟಕ್ಕೆ ಸಿಗುತ್ತೋ ನಮ್ಮ ಅದೃಷ್ಟ, ಇನ್ನೂ ಗೊತ್ತಿಲ್ಲ. ಇವಾಗ ಏನು ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ಲು ಎಲ್ಲ ನಮ್ಮ ಇಂಡಿಯಾದವರು, ಕೇರಳದವರೇ ಇಲ್ಲಿ ವರ್ಕ್ ಮಾಡೋ ಅಂಥ ಪ್ಲೇಸ್ ಇದು. ಕೇರಳದವರೇ ಆಲ್ಮೋಸ್ಟ್ ಈ ಏರಿಯಾದಲ್ಲೆಲ್ಲ ಇದು ಈ ಥರ ಟಿಕೆಟ್ ಬುಕ್ ಮಾಡೋ ಆಫೀಸ್ಗಳೆಲ್ಲ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಫೈನಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ಸೌದಿಯ ಡೈರೆಕ್ಟ್ ಫ್ಲೈಟು. 730 ರಿಯಲ್ ಆಯಿತು. 730 ರಿಯಲ್ ಅಂದರೆ ಇಂಡಿಯನ್ದು ಪ್ರೈಸ್ ಬಂದು 16,000 ಸಮಥಿಂಗ್ ಬೀಳುತ್ತೆ. ಇದೇ ಬೆಸ್ಟು, ಏಕೆಂದರೆ ನನ್ನ ವೈಫು ಬರಬೇಕಾದ್ರೆ 30,000 ರೂಪಾಯಿ ಇತ್ತು ಒನ್ ವೇ ಟಿಕೆಟು. ಈಗ ಅರ್ಧಕ್ಕರ್ಧ ಡಿಸ್ಕೌಂಟಲ್ಲಿ ಸಿಕ್ತು. ಕಾರಣ ಯಾಕೆಂದರೆ ಬಕ್ರೀದೆಲ್ಲ ಮುಗೀತಲ್ವ, ಇವಾಗ ಸ್ವಲ್ಪ ಜನಗಳದ್ದು ಓಡಾಟಗಳು ಕಡಿಮೆ ಇರುತ್ತೆ ಫ್ಲೈಟಲ್ಲಿ, ಹಾಗಾಗಿ ಚೀಪಾಗಿ ಸಿಕ್ತು. ಮತ್ತು ತುಂಬ ಜನ ಕೇಳ್ತಿದ್ರೆ ಜಾಬ್ಗಳ ಬಗ್ಗೆ ಯಾಕೆ ಹೇಳ್ತಿಲ್ಲ ಅಂತ. ಇವಾಗ ಬಕ್ರೀದ್ ಇರೋದ್ರಿಂದ ತುಂಬ ಜಾಬ್ಗಳು ಬರ್ತಿಲ್ಲ. ಇನ್ನು ನೆಕ್ಸ್ಟ್ ಮಂತ್ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ಮತ್ತೆ ನಾನು ಇನ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಎಲ್ಲ ಎಲ್ಲೆಲ್ಲಿ ಜಾಬ್ಗಳು ಯಾವ ಥರ ಬರ್ತಿದೆ ಇಂಟರ್ವ್ಯೂಗಳು ಅಂತ. ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡ್ತೀರಿ, ನಾನು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಟಿಕೆಟ್ ಬುಕ್ ಮಾಡ್ಕೊಂಬಂದ್ವಿ. ಈ ಸೌದಿ ಅರೇಬಿಯಾ ಜಿದ್ದಾದಿಂದ ಕೆಂಪೇಗೌಡ ಏರ್ಪೋರ್ಟು ಬೆಂಗಳೂರು 735 ರಿಯಲ್ ಆಯಿತು. ಸುಮಾರು 16,000 ರೂಪಾಯಿ ಆಯಿತು ಒನ್ ವೇ ಟಿಕೆಟ್.